ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಉತ್ತೊಳಲು ಗ್ರಾಮದಲ್ಲಿರುವ ಶ್ರೀ ಅಮೃತೇಶ್ವರ ದೇವಾಲಯದ ಆವರಣದಲ್ಲಿ ಮಾರ್ಚ್ 30 ಸೋಮವಾರ ರಾತ್ರಿ 8 ಗಂಟೆಗೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯವರು ನಡೆಸಿಕೊಡಲಿರುವ ಶ್ರೀದೇವಿ ಮಹಾತ್ಮೆ ಎಂಬ ಯಕ್ಷಗಾನ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಾಗೂ ಮುಖಂಡರುಗಳ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಇನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕಾರ್ತಿ ಸೇವಾ ಸಮಿತಿ ಅಧ್ಯಕ್ಷ ಇಂದಿರಾ ಶಿವಾನಂದ್ ಅವರು, ದೇವಿಯ ಮಹಿಮೆಯನ್ನ ಸಾರುವ ಯಕ್ಷಗಾನವನ್ನ ಆಯೋಜಿಸುವ ಸಂಬಂಧ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಪ್ರಯತ್ನ ಮಾಡುತ್ತಿದ್ದೆ. ಆದರೆ ದೇವರ ಆಶೀರ್ವಾದದಿಂದ ಪ್ರಪ್ರಥಮ ಬಾರಿಗೆ ಯಕ್ಷಗಾನ ಏರ್ಪಾಡು ಮಾಡುವ ಅವಕಾಶ ಲಭಿಸಿದೆ. ಹಾಗಾಗಿ ಹಿರಿಯರ ಹಾಗೂ ಮುಖಂಡರ ಸಹಕಾರವನ್ನು ಕೋರುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿಕೊಂಡರು. ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಅದಕ್ಕಿಂತ ಮೊದಲನೇದಾಗಿ ನಮ್ಮ ಕಾರ್ತಿ ಸೇವಾ ಸಂಘದ ಅಧ್ಯಕ್ಷರು ಇಂದಿರಾ ಶಿವಾನಂದ್ ಅವರು ಈ ಕಾರ್ಯಕ್ರಮಕ್ಕೆ ಸಫಲ ಸೇರಿದ್ದಾರೆ. ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಪ್ತರಾದಂಥ ಅಮಿಷೇಕ್ ಆಗಮಿಸಿದ್ದಾರೆ. ಶಿಕ್ಷಣ ಸಹಕಾರ ಸಂಘದ ನಮ್ಮ ನೆಚ್ಚಿನ ನಾಯಕರಾದಂಥ ಕಾರ್ಯಕ್ರಮ ಬಂದರೆ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರೂ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟರೆ, ಹಾಗಾಗಿ ಎಲ್ಲರೂ ಹೇಳೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಸ್ವಾಗತವನ್ನು ಕೋರ್ತಾ ನಮ್ಮ ಸ್ವಾಗತ ಮಾತನ್ನು ಮುಗಿಸ್ತೇವೆ. ಕಾರ್ಯಕ್ರಮದ ಬಗ್ಗೆ ಚರ್ಚೆ ಯಾವ ಥರ ಮಾಡೋದು ಅಂತ ತುಂಬ ದಿನದಿಂದ ನಾವು ಯಕ್ಷಗಾನ ಮಾಡ್ತಾ ಇತ್ತು. ಒಂದು 10 ವರ್ಷದಿಂದ ಬರ್ಸಿದ್ದೆ ನಾನು, ಈ ಅವಕಾಶ ಸಿಕ್ಕಿದೆ ನನಗೆ. ಹಾಗಾಗಿ ಎಲ್ಲ ಸೇರಿ ಮಾಡೋಣ, ನಿಮ್ಮೆಲ್ಲರೂ ಸಹಕಾರ ಬೇಕು ಅಂತ ನಾನು ಸಭೆ ಕರೆದಿದ್ದೀನಿ. ಹೇಗೆ ಮಾಡೋದು, ಏನು ಮಾಡೋದು ಅಂತ ನೀವು ಏನು ಗೊತ್ತಿಲ್ಲ, ಹಿರಿಯರು ಇದ್ದೀರಾ, ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅಂತ ನೀವೊಂದು ಮಾರ್ಗದರ್ಶನ ಕೊಟ್ಟರೆ ಆರ್ಥಿಕ ನಡೆಯೋಣ ಅಂತ ನಾವು ಒಂದು ಇದು ಮಾಡಿದ್ದು ಮೀಟಿಂಗ್ ಅಲ್ಲಿ. ಸಹಕಾರ ಬೇಕು, ಯಾವ ಥರ ಮಾಡೋದು, ಯಾವೇ ಕಮಿಟಿ ಮಾಡಬೇಕು, ಕಮಿಟಿ ಒಂದು ಸಮಿತಿ ಅಂತ ಒಂದು ಮಾಡಬೇಕು ಅಂತ ಒಂದು ನೋಡಿ. ಯಾವ ಇದೆ ಸಮಿತಿ ಬೇಡ, ಈಗ ಸಮಿತಿ ಹೇಗೆ ಅಂದರೆ ಯಕ್ಷಗಾನಕ್ಕೆ ಸೀಮಿತವಾಗಿ ಅವತ್ತು ಸಮಿತಿ ಹೇಗೆ ನಂಗಲ ಸಮಿತಿ ಅಂದರೆ ಅವತ್ತೇನಾಗುತ್ತೆ, ಒಂದು ಫುಡ್ ಬರುತ್ತೆ, ಅಲ್ಲಿ ಸ್ಟೇಜ್ ಬರುತ್ತೆ, ಆಮೇಲೆ ಪ್ರಸಾದ ಬರುತ್ತೆ, 5-6 ಬರುತ್ತೆ. ಅಥವಾ ಅದಕ್ಕೆ ನಾವು ಟೀಮ್ ವೈಸ್ ಮಾಡಬೇಕು. ಏನಾಗುತ್ತೆ, ನಾವು ಟೀಮ್ ಮಾಡಲಿಲ್ಲ ಅಂದರೆ ಯಾರೋ ಮಾಡ್ತಾನೆ, ಇವ್ರು ಮಾಡ್ತಾನೆ, ಅದಕ್ಕೆ ಜವಾಬ್ದಾರಿ. ಈಗ ಉದಾಹರಣೆಗೆ ಊಟದ ವ್ಯವಸ್ಥೆ ಇವ್ರು ಏನು ಬರುತ್ತೆ ಅಂದರೆ, ಒಂದು ಚೌಕಿಯದು ಬರುತ್ತೆ. ಚೌಕಿಯದು ಬಂದಾಗ ಅಲ್ಲಿ ಪ್ರಸಾದ ಕೊಡ್ತಾರೆ. ಪ್ರಸಾದ ಕೊಟ್ಟಾಗ ಬಂದವ್ರನ್ನ ಕರ್ಕೊಂಡ್ಬಂದು ಸ್ವಾಗತ ಮಾಡೋದು. ಈಗ ಅತಿಥಿ ಬರ್ತಾರೆ, ಯಾರಾದರೂ ಗಣ್ಯ ವ್ಯಕ್ತಿ ಬರ್ತಾರೆ, ಅವ್ರನ್ನ ಇವರು ಈ ಟೀಮ್ ಮಾಡಿ ಅವ್ರಿಗೆ ಸ್ವಾಗತ ಇನ್ವೈಟ್ ಮಾಡಿ ಇನ್ನೊಂದು ಪ್ರಸಾದ ಕೊಡೋದು ಸಮಿತಿ. ಅಲ್ಲಿ ಉದಾಹರಣೆ ಏನಂದರೆ ಪ್ರಸಾದಕ್ಕೆ ಈಗ ಇದು ಮೂಸಂಬಿ ಕೊಡೋದು, ಅದಕ್ಕೆ ಅನ್ನ ಅಂತ ಕೊಡೋದು ಬಂದಾಗ ಅದನ್ನು ಗಂಧ ಪ್ರಸಾದ ಇರುತ್ತೆ, ಅದನ್ನು ಕೊಡೋಕ್ಕೆ ತಯಾರಿ ಮಾಡೋಕ್ಕೆ ಒಂದು ಟೀಮ್ ಇರಬೇಕು. ಇನ್ನೊಂದು 4-5 ಜನ ಹೆಂಗಿರ್ಬೇಕು ಅಂದರೆ, ಯಕ್ಷಗಾನದವರು ಒಂದು ಟೀ ಕೇಳ್ತಿರ್ತಾರೆ, ನೀರು ಕೇಳ್ತಾರೆ ಅಥವಾ ಏನೋ ಕೇಳ್ತಾರೆ, ಅದನ್ನು ನೋಡ್ಕೊಳಕ್ಕೆ ಇರಬೇಕು. ಅವ್ನಿಗೆ ಅದೇ ಕೆಲಸ. ಆ 5 ಹುಡುಗರಿಗೆ ಏನು ಕೆಲಸ ಅಂದರೆ ಅದನ್ನು ಏನು ಸೀಮಿತ ಆಗಿತ್ತು ಹಂಗೆ. ಇದಾದಮೇಲೆ ಇನ್ನು ಊಟದ ವ್ಯವಸ್ಥೆ ಅನ್ನ ಕೊಡ್ತಾನೆ 8 ಗಂಟೆಗೆ. ಅಲ್ಲಿಗೆ ಅಡುಗೆ ಕೋಣೆಗೆ ಹೋಗೋ ಜವಾಬ್ದಾರಿ, ಈಗ ಅಡುಗೆ ವ್ಯವಸ್ಥೆ, ಇನ್ನು ಬಡಿಸೋ ವ್ಯವಸ್ಥೆ, ಅದನ್ನು ನಾವು ಪಟ್ಟಿ ಮಾಡಿ ಮಾಡೋದು. ಯಾಕಂದರೆ ಅದೇ ಅದು ಪಟ್ಟಿ ಮಾಡಲಾಗ ಇನ್ನೊಂದು ಇನ್ನೊಂದು ಭಾಳ ಮುಖ್ಯ ಅಂಶ ಅಂದರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ. ಪಾರ್ಕಿಂಗಿಗೆ ನಾವು ಏನು ಮಾಡಿದ್ವಿ, ನಾವು ಶಿವನ ಮಾತಾಡಿದ್ರೆ ನಾವು ಏನೇ ನಮ್ಮ ತಂಡ ಇದ್ದು ನಾವು ಏನಾಗುತ್ತೆ, ಇಲ್ಲಿ 1 ವೇ ರೋಡ್ ಅಂದರೆ ಈ ಕಡೆಯಿಂದ ವೆಹಿಕಲ್ ಆ ಕಡೆ ನಾವು ಸೆಕ್ಯೂರಿಟಿ ವಾಕಿ ಟಾಕಿ ಸೆಕ್ಯೂರಿಟಿ ಅಂತ ಅಂದರೆ, ಈಗೇನಾದ್ರು ಉದಾಹರಣೆಗೆ ಫಸ್ಟ್